ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾ ಶೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಯೇನ ಪ್ರಾದುರಭಾವಿ ಭೂಮಿಮಲಯೇ ವ್ಯಸ್ತಾರಿ ಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯತನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ರಮನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ಮಮ. ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ. ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ. ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷ ಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ
ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿಕ್ಷೀರಾಬ್ಧಿಮಾಮತ್ಯಧೀಮಂದರಮಹೀಭೃತ ಪ್ರಾಪ್ತಾನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಖಡಾಃ ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮಧ್ವೋಕ್ತಿರ್ದ್ಯುನದೀ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ ವ್ಯಾಖ್ಯಾಸ್ನಾನಮಹೋದದೋ ನೃಹರೆ ಪ್ರಾಪ್ಯ ಪ್ರಸಾದ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾ ಇಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯೇಂಬುದಿನೋಪಮೇಯಂ ಮನೋಜದಿತ್ಯಾಂ ಮನಸಾಂ ವಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತಿ ದಿಗ್ಧಂತಿನಃ ಪ್ರೌಢಾರ್ಥೈ ವಚನೈ ಸುಯುಕ್ತಿಕಚಿತೈ ಸಂಭೀಷಯನ್ ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪದಾಶ್ರಿತ ಶ್ರೀಪತೇಃ ಪ್ರಾವೋಚದ್ಯೋದಿಕಂ ನ್ಯಾಯಸುಧಾ ವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ಮಾಕೃತಾ ಸತ್ಯಾಭಿಜ್ಞಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದುತಾಪಸಲಭ್ಯಮನಂತಭವೈ ತದುತೋ ಪರತತ್ವಮಿಹೈಕಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರಿಹಿ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಏವಂ ಬ್ರಹ್ಮಣಃ ಜಗದುಪಾದಾನತ್ವಾಭಾವೆ ಪ್ರಮಾಣಾನಿ ಅಭಿದಾಯ ಪರೋಪನ್ಯಸ್ಥಾನಿ ಪ್ರಮಾಣಾನಿ ನಿರಾಕರಿಷ್ಯನ್ ಕ್ರಮಸ್ಯ ಅಪ್ರಯೋಜಕತ್ವಾತ್ ಪರಿಣಾಮಾದಿತಿ ಸೂತ್ರಾರ್ಥತಯಾ ಉಕ್ತಾಂ ಶ್ರುತಿಂ ತಾವತ ನಿರಾಚಷ್ಟೆ. ಜಗತ್ತಿಗೆ ಬ್ರಹ್ಮ
ಉಪಾದಾನ ಕಾರಣ ಅಂತ ಹೇಳ್ತಾರೆ. ಆದರೆ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಉಪಾದಾನ ಕಾರಣ ಅಂದರೆ ಯಾವ ವಸ್ತುವಾಗಿ ಹುಟ್ಟಬೇಕೋ ಆ ವಸ್ತುವಿನ ರೂಪದಲ್ಲಿ ವಿಕಾರವಾಗುವುದು. ಅಂತಹ ವಿಕಾರ ಅನ್ನೋದು ನಿರ್ವಿಕಾರನಾದ ಬ್ರಹ್ಮನಿಗೆ ಸಾಧ್ಯ ಇಲ್ಲದೆ ಇದ್ದದ್ದರಿಂದ ಅವನು ಉಪಾದಾನ ಕಾರಣ ಆಗೋದಿಲ್ಲ, ನಿಮಿತ್ತ ಕಾರಣನೇ ಆಗ್ತಾನೆ. ನಿರ್ವಿಕಾರೋ ಅಕ್ಷರ ಶುದ್ಧ ಇವೇ ಮೊದಲಾದ ಪ್ರಮಾಣಗಳನ್ನು ಕೊಟ್ಟು ನಾವು ಬ್ರಹ್ಮ ಉಪಾದಾನ ಕಾರಣ ಅಲ್ಲ, ಬ್ರಹ್ಮನು ಉಪಾದಾನ ಕಾರಣ ಅಲ್ಲ ಅನ್ನುವ ವಿಷಯದಲ್ಲಿ ಎಷ್ಟು ಪ್ರಮಾಣಗಳು ಬೇಕೋ ಆ ಪ್ರಮಾಣಗಳನ್ನು ನಾವು ಇಷ್ಟೊತ್ತಿನವರೆಗೂ ಕೂಡ ಹೇಳಿದ್ದೇವೆ. ಇನ್ನು ಮುಂದೆ ಬ್ರಹ್ಮ ಉಪಾದಾನ ಕಾರಣನೇ ಅಂತ ಹೇಳೋದಕ್ಕೆ ಅವರೂ ಕೂಡ ಪ್ರಮಾಣಗಳನ್ನು ಕೊಡ್ತಾರೆ. ನಾವು ಉಪಾದಾನ ಕಾರಣ ಅಲ್ಲ ಅನ್ನೋದಕ್ಕೆ ಪ್ರಮಾಣಗಳನ್ನು ಕೊಟ್ಟರೆ ಅವರು ಉಪಾದಾನ ಕಾರಣ ಅನ್ನೋದಕ್ಕೆ ಅವರು ಕೂಡ ಪ್ರಮಾಣಗಳನ್ನು ಕೊಡ್ತಾರೆ. ಹಾಗಾದರೆ ಬ್ರಹ್ಮ ಉಪಾದಾನ ಕಾರಣ ಅನ್ನೋದಕ್ಕೆ ಅವರೇನು ಪ್ರಮಾಣಗಳನ್ನು ಕೊಟ್ಟಿದ್ದಾರೋ ಆ ಪ್ರಮಾಣಗಳನ್ನು ನಾವು ನಿರಾಕರಣೆ ಮಾಡಬೇಕು. ನೀವೇನು ಶ್ರುತಿಯನ್ನು ಪ್ರಮಾಣ ಕೊಡ್ತೀರೋ, ಅನುಮಾನವನ್ನು ಕೊಡ್ತೀರೋ, ಅಥವಾ ಮತ್ತಿನ್ನೇನಾದರೂ ಕೂಡ ಪ್ರಮಾಣವನ್ನು ಕೊಡ್ತೀರೋ ಅಂತ ಕೇಳಿ ಅವರು ಕೊಟ್ಟಂತಹ ಶ್ರುತಿಗಳನ್ನು ನಾವು ನಿರಾಕರಣೆ ಮಾಡಬೇಕು. ನೋಡಪ್ಪ, ಶ್ರುತಿಗೆ ನೀನು ಹೀಗೆ ಅರ್ಥ ತಿಳ್ಕೊಂಡಿದ್ದಿ, ಸರ್ವಥಾ ಶ್ರುತಿಗೆ ಈ ರೀತಿಯಾಗಿ ಅರ್ಥ ಅಲ್ಲ ಅಂತ ನಾವು ಅವರು ಭಗವಂತ ಅಥವಾ ಬ್ರಹ್ಮ ಜಗತ್ತಿಗೆ ಉಪಾದಾನ ಅನ್ನುವ ವಿಷಯದಲ್ಲಿ ಕೊಟ್ಟಂತಹ ಶ್ರುತಿರೂಪವಾದ ಪ್ರಮಾಣಗಳನ್ನು ನಿರಾಕರಣೆ ಮಾಡಬೇಕು. ಆದರೆ ಅವರು ಒಂದು ಕ್ರಮದಿಂದ ಕೊಟ್ಟಿದ್ದಾರೆ. ಯಾವ ಕ್ರಮದಿಂದ ಶ್ರುತಿಗಳನ್ನು ಉಪಾದಾನ ಕಾರಣ ಅನ್ನೋ ವಿಷಯದಲ್ಲಿ ಕೊಟ್ಟಿದ್ದಾರೆಯೋ ಆ ಕ್ರಮದಲ್ಲಿ 1ನೇದ್ದು 2ನೇದ್ದು 3ನೇದ್ದು ಅಂತ ಆ ಕ್ರಮವನ್ನು ನಾವು ಅನುಸರಿಸಿಲ್ಲ ನಿರಾಕರಣೆ ಮಾಡಬೇಕಾದ್ರೆ. ಒಟ್ಟಾರೆ ಅವರು ಕೊಟ್ಟ ಎಲ್ಲ ಶ್ರುತಿಗಳು ಕೂಡ ಸರಿಯಲ್ಲ, ಉಪಾದಾನ ಅನ್ನೋ ವಿಷಯದಲ್ಲಿ ಪ್ರಮಾಣ ಆಗೋದಿಲ್ಲ ಅಂತ ಇಷ್ಟೇ ಹೇಳ್ತೇವೆ ಹೊರತಾಗಿ ಅವರು ಯಾವ ಆರ್ಡರಲ್ಲಿ ಶ್ರುತಿಗಳನ್ನು ಉದಾಹರಿಸಿದ್ದಾರೆಯೋ ಆ ಆರ್ಡರ್ನಲ್ಲಿ ನಾವು ನಿರಾಕರಣೆಯನ್ನು ಮಾಡ್ತಾ ಇಲ್ಲ. ಪ್ರಕೃತ್ಯಧಿಕರಣದಲ್ಲಿ ಆತ್ಮಕೃತೇಶ್ಚ ಪರಿಣಾಮ ಅಂತಂದು ಒಂದು ಸೂತ್ರ ಬರುತ್ತೆ. ಆ ಪರಿಣಾಮ ತನ್ನುವಂತಹ ಸೂತ್ರದಲ್ಲಿ ಪರರು ಕೊಟ್ಟಂತಹ ಶ್ರುತಿಯನ್ನು ಮೊದಲು ನಾವು ನಿರಾಕರಣೆ ಮಾಡ್ತೇವೆ. ಅವರು ಯಾವ ಶ್ರುತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಸತ್ಯತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅನ್ನುವಂತಹ ಶ್ರುತಿಯನ್ನು ಕೊಡ್ತಾರೆ. ಇಷ್ಟು ಮಾತ್ರ ಅಲ್ಲ, ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ನೃತಂಚ ಸತ್ಯಮಭವತ. ಇಷ್ಟು ದೊಡ್ಡದಾದಂಥ ಶ್ರುತಿ. ಈ ಶ್ರುತಿಯನ್ನು ಅವರು ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅನ್ನುವ ವಿಷಯದಲ್ಲಿ ಪ್ರಮಾಣವನ್ನಾಗಿ ಉದಾಹರಣೆಯನ್ನು ಮಾಡ್ತಾರೆ. ನೋಡಿ, ಇಂತಹ ಶ್ರುತಿಯಲ್ಲಿ ಏನು ಬ್ರಹ್ಮನಿಗೆ ಸತ ತ್ಯತ ವಿಜ್ಞಾನ ಅವಿಜ್ಞಾನ ಸತ್ಯ ಅನೃತ ಎನ್ನುವ ಶಬ್ದಗಳಿಂದ ಕರೆದಿದ್ದಾರೋ ಅಂತಹ ಮೂರ್ತಾಮೂರ್ತವಾದ ಎರಡು ಬಗೆಯ ಮೂರ್ತ ಪ್ರಪಂಚ ಅಮೂರ್ತ ಪ್ರಪಂಚ ಎರಡು ಬಗೆಯ ಪ್ರಪಂಚದ ಅಭೇದವನ್ನು ಹೇಳಿದ್ದಾರೆ. ಎರಡು ಪ್ರಪಂಚದ ಅಭೇದವನ್ನು ಹೇಳಿದ್ದಾರೆ ಅಂದರೂ ಒಂದೇ,
ಬ್ರಹ್ಮನು ಎರಡು ರೂಪದ ಪ್ರಪಂಚ ಆಗಿದ್ದಾನೆ, ಎರಡು ರೂಪ ಪ್ರಪಂಚದಲ್ಲಿ ವಿಕಾರ ಆಗಿದ್ದಾನೆ ಅಂತಂದರೂ ಒಂದೇ. ಹೀಗೆ ಅವರು ಈ ಸತ್ಯಚ್ಚಭವತ ಅನ್ನುವ ಶ್ರುತಿಯನ್ನು ಬ್ರಹ್ಮ ಉಪಾದಾನ ಕಾರಣ ಅನ್ನುವುದಕ್ಕೆ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ಸಚ್ಚೇತಿ ಅಂತ. ಸಚ್ಚತ್ಯಚ್ಚಾಭವತ ಇತಿ ನ ಅಸ್ಯ ವಿಶ್ವತ್ವಮುಚ್ಯತೆ. ಸಚ್ಚತ್ಯಚ್ಚಾಭವತ ಇತಿ ನ ಅಸ್ಯ ವಿಶ್ವತ್ವಮುಚ್ಯತೆ. ನೀವು ತಿಳಿದಂತೆ ಈ ಶ್ರುತಿಯು ಭಗವಂತನಿಗೂ ಅಥವಾ ಬ್ರಹ್ಮನಿಗೂ ಈ ಜಗತ್ತಿಗೂ ಅಭೇದವನ್ನು ಸರ್ವಥಾ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅನ್ನುವ ವಿಷಯದಲ್ಲಿ ಈ ಶ್ರುತಿಯು ಸರ್ವಥಾ ಪ್ರಮಾಣ ಅಂತನ್ನತಕ್ಕಂಥದ್ದು ಆಗೋದಿಲ್ಲ. ನೋಡಿ, ಟೀಕಾಚಾರ್ಯರೇ ಅದನ್ನು ಆ ಶ್ರುತಿಯ ಪೂರ್ಣ ಪಾಠವನ್ನು ಹೇಳ್ತಾರೆ. ಸಚ್ಚತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅನೃತಂಚ ಸತ್ಯಮಭವತ ಇತ್ಯಸ್ಯಾಂ ಶ್ರುತೌ. ಈ ಶ್ರುತಿಯಲ್ಲಿ ಅಸ್ಯ ಬ್ರಹ್ಮಣಃ, ಅಸ್ಯ ಬ್ರಹ್ಮಣಃ, ಅಸ್ಯ ಅನ್ನೋ ಶಬ್ದಕ್ಕೆ ಬ್ರಹ್ಮನಿಗೆ ಅಂತ ಅರ್ಥ. ಅನುವ್ಯಾಖ್ಯಾನದಲ್ಲಿ ಅಸ್ಯ ಅಂತಿದೆ, ಆ ಅಸ್ಯ ಅನ್ನೋದಕ್ಕೆ ಬ್ರಹ್ಮನಿಗೆ ಅಂತ ಅರ್ಥ. ಸತ್ಯದಾದಿ ಶಬ್ದಾಭಿಧೇಯ ಮೂರ್ತಾಮೂರ್ತ ರಾಶಿದ್ವಯಾತ್ಮಕ ವಿಶ್ವಭಾವ ಉಚ್ಯತೆ ಇತಿ ನಾಸ್ತಿ. ಸತ ತ್ಯತ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುವಂತಹ ಮೂರ್ತಾಮೂರ್ತಾತ್ಮಕವಾದ ಎರಡು ರೂಪದ ಪ್ರಪಂಚದಿಂದ ಅಭೇದವನ್ನು ಹೇಳ್ತಾ ಇಲ್ಲ. ಒಂದು ವೇಳೆ ಇಂತಹ ಪ್ರಪಂಚದಿಂದ ಬ್ರಹ್ಮನಿಗೆ ಅಭೇದವನ್ನು ಹೇಳಿದ್ದರೆ ಆಗ ಪ್ರಪಂಚವನ್ನು ಕುರಿತು ಬ್ರಹ್ಮ ಉಪಾದಾನ ಕಾರಣ ಅಂತ ಹೇಳಬಹುದಾಗಿತ್ತು. ಸರ್ವಥಾ ಈ ಶ್ರುತಿ ಪ್ರಪಂಚಕ್ಕೂ ಬ್ರಹ್ಮನಿಗೂ ಅಭೇದವನ್ನು ಹೇಳ್ತಾ ಇಲ್ಲ. ಕುತೋ ನ ಇತ್ಯತಃ ಆಹ. ಯಾಕೆ ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಇನ್ನೊಂದು ಮಾತಿನಿಂದ ಉತ್ತರವನ್ನು ಕೊಡ್ತಾ ಇದ್ದಾರೆ. ತತ್ ಸೃಷ್ಟ್ವೇತಿ ಗಿರೈವಾಸ್ಯ, ತತ್ ಸೃಷ್ಟ್ವೇತಿ ಗಿರೈವಾಸ್ಯ ಪೂರ್ವಂ ವಿಶ್ವಸ್ಯ ಸಿದ್ಧಿತಃ, ಪೂರ್ವಂ ವಿಶ್ವಸ್ಯ ಸಿದ್ಧಿತಃ. ನೋಡಿ, ನೀವು ಬ್ರಹ್ಮನಿಗೂ ಜಗತ್ತಿಗೂ ಅಭೇದವನ್ನು ಹೇಳುವ ಒಂದು ಶ್ರುತಿಯನ್ನು ಉದಾಹರಣೆ ಮಾಡಿದ್ದೀರಲ್ಲ, ಈ ಶ್ರುತಿ ಎಲ್ಲಿ ಬಂದಿದೆ ಅನ್ನೋದನ್ನು ನಾವು ವಿಚಾರ ಮಾಡಿ ಆ ಶ್ರುತಿಗೆ ಅರ್ಥವನ್ನು ಹೇಳಬೇಕು. ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೇನೆ, ಒಂದು ವಾಕ್ಯಕ್ಕೆ ನಾವು ಅರ್ಥವನ್ನು ಮಾಡಬೇಕಾದರೆ ಆ ವಾಕ್ಯದ ಪೂರ್ವಾಪರ ವಾಕ್ಯಗಳನ್ನು ನೋಡ್ಕೋಬೇಕು. ಹಿಂದಿನ ಮುಂದಿನ ವಾಕ್ಯಗಳನ್ನು ನೋಡದೆ ಆ ವಾಕ್ಯಕ್ಕೆ ನೇರವಾಗಿ ನಾವು ಅರ್ಥವನ್ನು ಮಾಡಬಾರದು. ಅದಕ್ಕೆ ಒಂದು ನಿಯಮ ಇದೆ. ಏನು ನಿಯಮ ಅಂತಂದರೆ, ಪೂರ್ವೋತ್ತರ ಅವಿರುದ್ಧ ಪ್ರಮಾಣಾಂತರ ಅವಿರುದ್ಧಶ್ಚ ಶಾಸ್ತ್ರಾರ್ಥ ಅಂತ. ಒಂದು ವಾಕ್ಯಕ್ಕೆ ಅರ್ಥವನ್ನು ಮಾಡಬೇಕಾದರೆ ಅದರ ಹಿಂದಿನ ಮುಂದಿನ ವಾಕ್ಯಗಳಿಗೆ ವಿರೋಧ ಬರದೇ ಇರುವ ಹಾಗೆ ಅರ್ಥವನ್ನು ಮಾಡಬೇಕು. ಇದು ಮೊದಲನೆಯದು. ಅಷ್ಟು ಮಾತ್ರ ಅಲ್ಲ,
ಬೇರೆ ಪ್ರಮಾಣಗಳ ವಿರೋಧವೂ ಬರದೇ ಇದ್ದ ಹಾಗೆ ಈ ವಾಕ್ಯಕ್ಕೆ ಅರ್ಥವನ್ನು ಮಾಡಬೇಕು. ನಾವು ಯಾವುದೋ ಒಂದು ಅರ್ಥವನ್ನು ಮಾಡಿಬಿಟ್ರೆ ಆ ಅರ್ಥಕ್ಕೆ ಹಿಂದಿನ ಮುಂದಿನ ವಾಕ್ಯಗಳ ವಿರೋಧ ಬರ್ತಾ ಇದ್ದರೆ ನಮ್ಮ ಅರ್ಥ ಅದು ನಿಶ್ಚಯ ಆಗುವುದಿಲ್ಲ. ಅದರಂತೆ ಬೇರೆ ಪ್ರಮಾಣಗಳ ವಿರೋಧ ಬರ್ತಾ ಇದ್ದರೆ ಆವಾಗಲೂ ಕೂಡ ನಮ್ಮ ಅರ್ಥ ನಿರ್ಣಯ ಆಗುವುದಿಲ್ಲ. ಹಾಗಾದರೆ ನಾವು ಯಾವ ವಾಕ್ಯಕ್ಕೆ ಅರ್ಥವನ್ನು ಹೇಳ್ತಾ ಇದ್ದೇವೆ ಆ ವಾಕ್ಯದ ಅರ್ಥ ನಿರ್ಣಯ ಆಗಬೇಕು ಅಂತಂದರೆ ಅದರ ಹಿಂದಿನ ಮುಂದಿನ ವಾಕ್ಯಗಳ ವಿರೋಧ ಬಂದಿರಬಾರ್ದು, ಬೇರೆ ಪ್ರಮಾಣಗಳ ವಿರೋಧ ಬಂದಿರಬಾರ್ದು. ಅಂದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಈಗಲಾದರೂ ಕೂಡ ನಾವು ಸತ್ಯಚರ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅನ್ನುವ ವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈ ವಾಕ್ಯವನ್ನು ಪರರು ಬ್ರಹ್ಮನಿಗೂ ಜಗತ್ತಿಗೂ ಅಭೇದವನ್ನು ಹೇಳೋದಕ್ಕೆ ಅಥವಾ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣ ಅನ್ನೋದಕ್ಕೆ ಉದಾಹರಣೆಯನ್ನು ಮಾಡಿದ್ದಾರೆ. ಆದರೆ ಈ ವಾಕ್ಯಕ್ಕೆ ಬ್ರಹ್ಮನಿಗೂ ಜಗತ್ತಿಗೂ ಅಭೇದ ಅನ್ನುವ ಅರ್ಥವಾಗೋದಾಗಿದ್ದರೆ ನೋಡಿ, ವಿಚಾರ ಮಾಡಿ, ಆಗೋದಾಗಿದ್ದರೆ ಆಗ ಹಿಂದಿನ ವಾಕ್ಯದ ಮುಂದಿನ ವಾಕ್ಯದ ವಿರೋಧ ಬರಬಾರದು. ಈಗ ನಾವು ಸ್ವಲ್ಪ ಹಿಂದಿನ ವಾಕ್ಯ ಯಾವುದು ಅನ್ನುವುದನ್ನು ಯೋಚನೆಯನ್ನು ಮಾಡಬೇಕು. ಹಿಂದಿನ ವಾಕ್ಯ ಯಾವುದು ಅನ್ನೋದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ ಅನ್ನುವ ವಾಕ್ಯ ನೋಡಿ. ತತ್ ಸೃಷ್ಟ್ವೇತಿ ಗಿರೈವಾಸ್ಯ ಪೂರ್ವಂ ವಿಶ್ವಸ್ಯ ಸಿದ್ಧಿತಃ. ತತ್ಸೃಷ್ಟ್ವಾ ಎನ್ನುವ ವಾಕ್ಯದಿಂದ ಈ ಮೊದಲೇ ಮೂರ್ತಾಮೂರ್ತಿ ಜಗತ್ತಿನ ಸೃಷ್ಟಿ ಆಗೋಗಿದೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ ಅನ್ನುವ ವಾಕ್ಯದಿಂದ ಮೊದಲೇ ಮೂರ್ತಾಮೂರ್ತ ಜಗತ್ತಿನ ಉತ್ಪತ್ತಿ ಸಿದ್ಧವಾದದ್ದರಿಂದ ಸತ್ಯತ್ಯಚ್ಚಾಭವತ ಅನ್ನುವಂತಹ ವಾಕ್ಯವು ಬ್ರಹ್ಮನಿಗೆ ಜಗತ್ತಿನಿಂದ ಅಭೇದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ವಿವರಣೆಯನ್ನು ನಾವು ಟೀಕಾಚಾರ್ಯರ ಮಾತಿನಿಂದ ಅರ್ಥ ಮಾಡಿಕೊಳ್ಳೋಣ. ಕುತೋನ ಇತ್ಯತಾ ಆಹ ತತ್ ಸೃಷ್ಟ್ವೇತಿ ನೋಡಿ, ಇಷ್ಟಿದೆ ಮೊದಲು. ಏನಂತ? ಸೈದಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ ತದನುಪ್ರವಿಶ್ಯ. ಇಷ್ಟು ಸತ್ಯತ್ಯಚ್ಚಾಭವತ ಅನ್ನುವ ಯಾವ ವಾಕ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಆ ವಾಕ್ಯದಕ್ಕಿಂತ ಮೊದಲು ಬರುವ ವಾಕ್ಯಗಳು. ಇಷ್ಟು ವಾಕ್ಯಗಳು ಬಂದ ಮೇಲೆ ಸತ್ಯತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅನ್ನುವ ವಾಕ್ಯಗಳು ಬರ್ತವೆ ನೋಡಿ. ಸತ್ಯತ್ಯಚ್ಚಾಭವತ ಇತಿ ವಚನೇನ ಬ್ರಹ್ಮಣಃ ಸದಾದಿಭವನಾತ್ ಪೂರ್ವಮೇವ ಅಸ್ಯ ಮೂರ್ತಾಮೂರ್ತರೂಪಸ್ಯ ವಿಶ್ವಸ್ಯ ಉತ್ಪತ್ತೇಃ ಅವಗತತ್ವಾತ್. ಬ್ರಹ್ಮನಿಗೆ ಸದ್ರೂಪ ತ್ಯದ್ರೂಪ ಅಥವಾ ಏನು ವಿಜ್ಞಾನ ರೂಪ ಅವಿಜ್ಞಾನ ರೂಪ ಇವೇ ಮೊದಲಾದ ರೂಪಗಳು ಉಂಟಾಗುವಕ್ಕಿಂತ ಮೊದಲೇ ಮೂರ್ತಾಮೂರ್ತ ರೂಪವಾದ ಈ ಜಗತ್ತಿನ ಉತ್ಪತ್ತಿ ಆಗಿಬಿಟ್ಟಿದೆ. ಈ ಮೂರ್ತಾಮೂರ್ತ ರೂಪವಾದ ಜಗತ್ತಿನ ಉತ್ಪತ್ತಿ ಸಿದ್ಧವಾದದ್ದರಿಂದ ಈ ವಾಕ್ಯವು ಜಗತ್ತಿನ ಉತ್ಪತ್ತಿಯನ್ನು ಹೇಳಲಿಕ್ಕೆ ಹೊರಟಿಲ್ಲ. ಬ್ರಹ್ಮನೇ ಜಗತ್ತಾದ ಅಂತ ಹೇಳಲಿಕ್ಕೆ ಹೊರಟಿಲ್ಲ ನೋಡಿ.
ಸತ್ಯತ್ಯಚ್ಚಾಭವತ ಇತಿ ವಚನೇನ ಬ್ರಹ್ಮಣಃ ಸದಾದಿಭವನಾತ್ ಪೂರ್ವಮೇವ ಬ್ರಹ್ಮನು ಸತ ತತ ಅನ್ನುವ ರೂಪಗಳನ್ನು ಸ್ವೀಕಾರ ಮಾಡುವಕ್ಕಿಂತ ಮೊದಲೇ ಅಸ್ಯ ಮೂರ್ತರೂಪಸ್ಯ ವಿಶ್ವಸ್ಯ ಉತ್ಪತ್ತೇಃ ಅವಗತತ್ವಾತ್ ಈ ವಿಶ್ವದ ಉತ್ಪತ್ತಿ ಸಿದ್ಧವಾಗಿ ಬಿಟ್ಟಿದೆ. ಏನು ಹಂಗಂದ್ರೆ ಇದರ ಅರ್ಥ ಅಂದರೆ ಏತದುಕ್ತಂ ಭವತಿ ನೇದಂ ಸತ್ಯದಾದಿಭವನಂ ವಿಶ್ವ ಉತ್ಪಾದನಂ. ನೋಡಿ, ಭಾಳ ಚೆನ್ನಾಗಿ ಆ ವಾಕ್ಯದ ವಿವರಣೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಉಪನಿಷತ್ತಿನಲ್ಲಿ ಮೊದಲಿಗೆ ವಿಶ್ವದ ಉತ್ಪತ್ತಿಯನ್ನು ಹೇಳಿ ಅನಂತರ ಬ್ರಹ್ಮ ಏನಾದ ಸತ ತ್ಯತ ಮೊದಲಾದ ಬ್ರಹ್ಮನ ರೂಪಗಳ ಉತ್ಪತ್ತಿಯಾಯಿತು ಅಂತ ಹೇಳಿದ್ದಾರೆ. ಹಾಗಾದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಜಗತ್ತು ಮೊದಲು ಸೃಷ್ಟಿ ಆಯಿತು. ಜಗತ್ತು ಸೃಷ್ಟಿ ಆದ ಮೇಲೆ, ಇದೇ ಪಾಯಿಂಟ್, ಜಗತ್ತು ಸೃಷ್ಟಿ ಆದ ಮೇಲೆ ಬ್ರಹ್ಮನ ಸತ ತ್ಯತ ಮೊದಲಾದ ರೂಪಗಳ ಉತ್ಪತ್ತಿ ಆಯಿತು. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನೀವೇನು ತಿಳ್ಕೊಂಡಿದ್ದೀರಿ? ಸತ ತ್ಯತ ಆದ ಬ್ರಹ್ಮ ಅಂದರೂ ಒಂದೇ, ಜಗತ್ತು ಸೃಷ್ಟಿಯಾಯಿತು ಅಂದರೂ ಒಂದೇ ಅಂತ. ಸರ್ವಥಾ ಅಲ್ಲ. ಮೊದಲು ಜಗತ್ತು ಸೃಷ್ಟಿಯಾಯಿತು. ಜಗತ್ತು ಸೃಷ್ಟಿ ಆದ ಮೇಲೆ ಬ್ರಹ್ಮ ಏನಾದ ಅಂತಂದರೆ ಸತ ತ್ಯತ ಎನ್ನುವಂತಹ ರೂಪವನ್ನು ಸ್ವೀಕಾರ ಮಾಡಿದ ಅಂತನ್ನಿ, ಅಥವಾ ಅವನ ರೂಪಗಳು ಹುಟ್ಟಿದವು ಅಂತ ಹೇಳಿ. ಹಾಗಾದರೆ ಜಗತ್ತಿನ ಹುಟ್ಟುವ ಒಂದು ಕ್ರಿಯೆ ಬೇರೆ, ಬ್ರಹ್ಮ ಸತ ತ್ಯತ ಇವೇ ಮೊದಲಾದ ರೂಪಗಳನ್ನು ಸ್ವೀಕರಿಸಿದ ಅಥವಾ ಅವನ ರೂಪಗಳು ಹುಟ್ಟಿದವು ಅಂತನ್ನುವಂತಹ ಕ್ರಿಯೆಯೇ ಬೇರೆ. ಹೀಗೆ ಎರಡು ಕ್ರಿಯೆ, ಮೊದಲು ಜಗತ್ತಿನ ಸೃಷ್ಟಿಕ್ರಿಯೆ, ಅನಂತರದಲ್ಲಿ ಬ್ರಹ್ಮನ ಸತ ತ್ಯತ ಮೊದಲಾದ ರೂಪಗಳ ಉತ್ಪತ್ತಿ ಕ್ರಿಯೆ. ಆದ್ದರಿಂದ ಸತ ತ್ಯತ ಅನ್ನುವುದರ ಉತ್ಪತ್ತಿಯೇ ಜಗತ್ತಿನ ಉತ್ಪತ್ತಿ ಅಲ್ಲ. ಜಗತ್ತಿನ ಉತ್ಪತ್ತಿ ಪೂರ್ತಿ ಬೇರೆ, ಸತ ತ್ಯತ ಇವೇ ಮೊದಲಾದವುಗಳ ಉತ್ಪತ್ತಿ ಬೇರೆ. ಕಲ್ಪನೆ ಬಂತಲ್ಲ, ಸತ್ ಹುಟ್ಟಿತು ತ್ಯತ್ ಹುಟ್ಟಿತು ಅಂತ ಹೇಳಿದ್ದಾರೆ. ಆದರೆ ಅದು ಜಗತ್ತು ಹುಟ್ಟಿತು ಅಂತ ಅರ್ಥ ಅಲ್ಲ. ಜಗತ್ತು ಹುಟ್ಟುವಿಕೆಯನ್ನು ಮೊದಲು ಹೇಳಿ ಆಗೋಗಿದೆ. ಜಗತ್ತಿನ ಉತ್ಪತ್ತಿಯನ್ನು ಹೇಳಿ ಆದ ಮೇಲೆ ಸತ ತ್ಯತ ಇವುಗಳ ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ನ ಇದಂ ಸತ್ಯದಾದಿ ಭವನಂ ವಿಶ್ವೋತ್ಪಾದನಂ ವಿಶ್ವೋತ್ಪತ್ತ್ಯುತ್ತರಕಾಲೀನತ್ವಾತ್. ಜಗತ್ತು ಸೃಷ್ಟಿ ಆದ ಮೇಲೆ ಸೃಷ್ಟಿಯಾಗುವುದು ಸತ ತ್ಯತ ಇವುಗಳದು. ಯಾ ಕ್ರಿಯಾ ಯದುತ್ತರಕಾಲೀನ ನಾ ಅಸೌ ಅಸೌ. ಯಾವ ಕ್ರಿಯೆಯು ಯಾವ ಕ್ರಿಯೆಯ ನಂತರದಲ್ಲಿ ನಡೆದಿದೆಯೋ ಆ ಕ್ರಿಯೆ ಈ ಕ್ರಿಯೆ ಎರಡೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಒಂದು ಕ್ರಿಯೆ, ಅನಂತರ ಒಂದು ಕ್ರಿಯೆ. ಹಾಗಾದರೆ ಎರಡೂ ಬೇರೆ ಬೇರೆ ಕ್ರಿಯೆ ಅನ್ನಬೇಕೇ ಹೊರತಾಗಿ ಮೊದಲನೇ ಕ್ರಿಯೆಯನ್ನೇ ಎರಡನೇ ಕ್ರಿಯೆ ಅಂತನ್ನಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಭುಕ್ತ್ವಾ ಚರತಿ ಇತ್ಯುಕ್ತಂ ಚರಣಂ ನ ಪೂರ್ವಕಾಲೀನ ಭೋಜನಂ ಇತಿ ಅಂತ. ಅಂದರೆ ಈಗ ಊಟ ಆದಮೇಲೆ ವಾಕಿಂಗ್ ಮಾಡ್ತಾರೆ ಕೆಲವರು, ಅದೊಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಸಂಸ್ಕೃತದಲ್ಲಿಯೂ ಭುಕ್ತ್ವಾ ಚರತಿ ಅಂತಿದೆ. ಭೋಜನಾನಂತರದಲ್ಲಿ ಸಂಚಾರ ಅಂತ. ಸಂಚಾರ ಅನ್ನೋದೊಂದು ಕ್ರಿಯೆ, ಭೋಜನ ಅನ್ನೋದೊಂದು ಕ್ರಿಯೆ.
ಆದರೆ ಸಂಚಾರ ಅನ್ನುವ ಕ್ರಿಯೆ ಯಾವಾಗಿದೆ? ಭೋಜನ ಕ್ರಿಯೆಯ ನಂತರದಲ್ಲಿರುವ ಕ್ರಿಯೆ. ಹಾಗಾದರೆ ಭೋಜನದ ನಂತರದಲ್ಲಿರುವ ಸಂಚಾರ ಅನ್ನುವ ಕ್ರಿಯೆಗೂ ಭೋಜನ ಕ್ರಿಯೆಗೂ ಹೇಗೆ ಐಕ್ಯ ಇಲ್ಲವೋ, ಎರಡೂ ಕ್ರಿಯೆಗಳು ಸಪ್ರೇಟೋ, ಒಂದಾದ ಮೇಲೆ ಒಂದು ಹೇಗೋ, ಹಾಗೆ ಇಲ್ಲಿಯೂ ಕೂಡ ವಿಶ್ವದ ಉತ್ಪತ್ತಿ ಇದು ಮೊದಲು, ಇದೊಂದು ಕ್ರಿಯೆ. ಇದರ ಕ್ರಿಯೆ ಆದ ಮೇಲೆ ಸತ್ಯಚ್ಯತ್ಯಾಭವತ ನಿರುಕ್ತಂಚ ನಿರುಕ್ತಂಚ, ಸತ್ಯದ ಉತ್ಪತ್ತಿ, ತ್ಯತ್ತಿನ ಉತ್ಪತ್ತಿ, ನಿಲಯನದ ಉತ್ಪತ್ತಿ, ಅನಿಲಯನದ ಉತ್ಪತ್ತಿ. ಹೀಗೆ ಮೊದಲು ಭೋಜನ ಕ್ರಿಯೆ, ಅನಂತರದಲ್ಲಿ ಸಂಚಾರ ಕ್ರಿಯೆ. ಹಾಗೆ ಮೊದಲು ವಿಶ್ವದ ಉತ್ಪತ್ತಿ ಕ್ರಿಯೆ, ಅನಂತರದಲ್ಲಿ ಸತ್ಯತ್ ಇವುಗಳ ಉತ್ಪತ್ತಿ ಕ್ರಿಯೆ. ಹೇಗೆ ಭೋಜನ ಕ್ರಿಯೆ ಮತ್ತು ಸಂಚಾರ ಕ್ರಿಯೆ ಒಂದೇ ಆಗೋದಿಲ್ಲವೋ, ಹಾಗೆ ಇಲ್ಲಿಯೂ ಕೂಡ ವಿಶ್ವದ ಉತ್ಪತ್ತಿ ಕ್ರಿಯೆ ಮತ್ತು ಸತ್ಯತ್ ಇವುಗಳ ಉತ್ಪತ್ತಿ ಕ್ರಿಯೆ ಎರಡೂ ಕೂಡ ಒಂದಾಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಥಾ ಭುಕ್ತ್ವಾ ಚರತಿ, ಭುಕ್ತ್ವಾ ಅಂದರೆ ಊಟ ಮಾಡಿ, ಚರತಿ ಸಂಚಾರ ಮಾಡ್ತಾನೆ ಅಂತ ಹೇಳಿದಾಗ, ಚರಣಂ ನ ಪೂರ್ವಕಾಲೀನ ಭೋಜನಂ, ಆ ಸಂಚಾರ ಅನ್ನೋದು ಅದು ಆ ಸಂಚಾರ ಕ್ರಿಯೆ ಅದಕ್ಕಿಂತ ಮೊದಲು ನಡೆದ ಭೋಜನ ಕ್ರಿಯಾರೂಪ ಆಗೋದಿಲ್ಲ. ಅನುಪಪನ್ನಾರ್ಥಂಚ ಅನ್ಯಥಾ ವಾಕ್ಯಂ ಆಪದ್ಯೇತ, ನೀವೇನಾದರೂ ಕೂಡ ಇದನ್ನು ಒಪ್ಪಲಿಲ್ಲ ಅಂದರೆ, ಮೊದಲು ನಡೆದ ಕ್ರಿಯೆ ಅನಂತರದಲ್ಲಿ ನಡೆಯುವ ಕ್ರಿಯೆ ಎರಡೂ ಒಂದಲ್ಲ, ಎರಡೂ ಬೇರೆ ಬೇರೆ ಅಂತ ಒಪ್ಪಲಿಲ್ಲ ಅಂತಾದರೆ ಆಗ ಎರಡೂ ಒಂದೇ ಕ್ರಿಯೆ. ಅಂದರೆ ಸತ್ಯತ್ಗಳ ಉತ್ಪತ್ತಿ ಕ್ರಿಯೆ ಅಂದರೂ ಒಂದೇ, ವಿಶ್ವದ ಉತ್ಪತ್ತಿ ಕ್ರಿಯೆ ಅಂದರೂ ಒಂದೇ ಅಂತ ಎರಡನ್ನೂ ಕೂಡ ಒಂದೇ ಅನ್ನೋದಾದರೆ ಆಗ ಎಷ್ಟು ಅರ್ಥ ತಪ್ಪಾಗ್ತದೆ ಅಂತ ಕೇಳಿದರೆ, ಈಗ ಏನು ಹೇಳಿದ್ದಾರೆ ಅಂದರೆ, ಬ್ರಹ್ಮ ಇವನು ಜಗತ್ತನ್ನು ಸೃಷ್ಟಿ ಮಾಡಿದ. ಬ್ರಹ್ಮ ಯಾವ ಜಗತ್ತನ್ನು ಸೃಷ್ಟಿ ಮಾಡಿದನೋ ಆ ಜಗತ್ತನ್ನೇ ಬ್ರಹ್ಮ ಆ ಜಗತ್ತಿನ ಸ್ಥಿತಿಗೋಸ್ಕರವಾಗಿ ಪ್ರವೇಶ ಮಾಡಿ ಅನಂತರದಲ್ಲಿ ಆ ಬ್ರಹ್ಮ ಸತ ಆದ, ತ್ಯತ ಆದ, ನಿಲಯನ ಆದ, ಅನಿಲಯನ ಆದ, ಜ್ಞಾನ ಆದ, ವಿಜ್ಞಾನ ಆದ. ಇಷ್ಟು ಅಭಿಪ್ರಾಯ ನಿಮ್ಮೆಲ್ಲರಿಗೂ ಕೂಡ ಕಲ್ಪನೆ ಬಂದಿರ್ತದೆ. ನೋಡಿ, ಒಬ್ಬ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತಿನ ಸ್ಥಿತಿಗೋಸ್ಕರವಾಗಿ ಆ ಜಗತ್ತನ್ನೇ ಪ್ರವೇಶ ಮಾಡಿ ಆ ಜಗತ್ತಿನಲ್ಲಿ ನಾನಾ ರೀತಿಯಾದ ರೂಪದಿಂದ ಇದ್ದಾನೆ ಅಂತ ಹೇಳೋದಕ್ಕೂ, ಆ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತೇ ಆದ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ಅಂದರೆ, ಸೃಷ್ಟಿ ಮಾಡುವ ವ್ಯಕ್ತಿ ಸೃಷ್ಟಿ ಮಾಡಿದ ವಸ್ತು ಆಗೋದಿಲ್ಲ. ಕುಂಬಾರ ಇವನು ಮಡಿಕೆಯನ್ನು ಸೃಷ್ಟಿ ಮಾಡಿ ಅವನು ಮಡಿಕೆ ಆಗೋದಿಲ್ಲ. ಬೇಕಾದರೆ ಮಣ್ಣು ಮಡಿಕೆ ಆಗ್ತದೆ, ಬಂಗಾರ ಆಭರಣ ಆಗ್ತದೆ. ಆದರೆ ಅಕ್ಕಸಾಲಿಗ ಅವನು ಆಭರಣ ಆಗೋದಿಲ್ಲ. ಅಕ್ಕಸಾಲಿಗನು ಬಂಗಾರವನ್ನು ಆಭರಣವನ್ನಾಗಿ ಮಾಡಿದ ಅಂತ ಹೇಳ್ಬೋದು. ಕುಂಬಾರ ಮಣ್ಣನ್ನು ಮಡಿಕೆ ಮಾಡಿದ ಅಂತ ಹೇಳಬಹುದು. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ನೀವು ಹೇಳುವ ಅರ್ಥ ಬ್ರಹ್ಮನು ಜಗತ್ತಿಗೆ ಉಪಾದಾನ ಕಾರಣ, ಆ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ, ಜಗತ್ತನ್ನು ಸೃಷ್ಟಿ ಮಾಡಿ ಆಮೇಲೆ ಆ ಜಗತ್ತನ್ನು ಪ್ರವೇಶ ಮಾಡಿ ಜಗತ್ತೇ ಆದ. ಅಂದರೆ
ಇದು ಹೇಗಾಗತ್ತೆ ಗೊತ್ತಾ? ಒಂದು ಮಣ್ಣು ಅಥವಾ ಒಂದು ಬಂಗಾರ, ಆ ಮಣ್ಣು ತಾನೇ ಮಡಿಕೆ ಆಯಿತು ಅಂತ ಹೇಳಬೇಕು. ತಾನೇ ಮಡಿಕೆ ಆಯಿತು ಅಂತ ಹೇಳೋದು ಬೇಡ, ಮಡಿಕೆಯನ್ನು ಸೃಷ್ಟಿ ಮಾಡಿತು ಅಂತ ಹೇಳಬೇಕು. ಮಣ್ಣು ಮಡಿಕೆಯನ್ನು ಸೃಷ್ಟಿ ಮಾಡಿ, ಮಣ್ಣನ್ನು ಪ್ರವೇಶ ಮಾಡಿ, ಮಣ್ಣಿನಿಂದ ಅಭಿನ್ನವಾಯಿತು. ಬಂಗಾರವು ಆಭರಣವನ್ನು ಸೃಷ್ಟಿ ಮಾಡಿ, ಬಂಗಾರವು ಆ ಆಭರಣವನ್ನು ಪ್ರವೇಶ ಮಾಡಿ, ಆ ಆಭರಣದಿಂದ ಅಭಿನ್ನವಾಯಿತು. ಹಿಂಗನ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗೆ ಆಯ್ತು ನೋಡಿ. ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡಿ, ಆ ಜಗತ್ತನ್ನು ಪ್ರವೇಶ ಮಾಡಿ, ಜಗತ್ತಿನಿಂದ ಅಭಿನ್ನನಾದ. ನೀವು ಹೇಳುವ ಅರ್ಥದ ಪ್ರಕಾರ. ನಿಮ್ಮ ಅರ್ಥದ ಪ್ರಕಾರ ಇಟ್ಕೊಂಡ್ರೆ ಹೀಗೆ, ಏನಂತ? ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡಿ, ಜಗತ್ತನ್ನು ಪ್ರವೇಶ ಮಾಡಿ, ಆ ಜಗತ್ತಿನಿಂದ ಅಭಿನ್ನನಾದ. ಹಿಂಗೆ ಹೇಳಿಕ್ಕೆ ಸಾಧ್ಯನಾ? ಹೀಗೆ ಹೇಳಿದರೆ ನಾವು ಹೇಳ್ತೀವಿ, ಮಣ್ಣು ಮಡಿಕೆಯನ್ನು ಸೃಷ್ಟಿ ಮಾಡಿ, ಮಡಿಕೆಯಲ್ಲಿ ಪ್ರವೇಶ ಮಾಡಿ, ಮಡಿಕೆಯಿಂದ ಮಣ್ಣು ಅಭಿನ್ನವಾಯಿತು. ಮೊದಲನೇದಾಗಿ ಮಣ್ಣು ಮಡಿಕೆ ಆಯಿತು, ಆದರೆ ಮಣ್ಣು ಮಡಿಕೆಯನ್ನು ಪ್ರವೇಶ ಮಾಡಿತು ಅಂತೂ ಹೇಳಲ್ಲ, ಆಮೇಲೆ ಅಭಿನ್ನವಾಯಿತು ಅಂತೂ ಹೇಳೋದಿಲ್ಲ. ಇಲ್ಲಿ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ ಅಂತಿದೆ. ಅಂದಮೇಲೆ ಬ್ರಹ್ಮ ಯಾವ ಕಾರಣಕ್ಕೂ ಕೂಡ ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನು ನಾವು ಅವಶ್ಯವಾಗಿ ಅರ್ಥವನ್ನು ಮಾಡಿಕೊಳ್ಳೇಬೇಕು. ಅತ್ಯಂತ ಅನುಪಪನ್ನ ನೋಡಿ. ಅನುಪಪನ್ನಾರ್ಥಂಚ ಅನ್ಯಥಾ ವಾಕ್ಯಂ ಆಪದ್ಯೇತ ನಹಿ ಮೃತ್ಸುವರ್ಣಾದಿಕಂ ಘಟರುಚಕಾದಿ ಸೃಷ್ಟ್ವಾ ತದನುಪ್ರವಿಶ್ಯ ತದ್ಭವತಿ. ಯದ್ವಾ ವಿಶ್ವಂ ಸತ್ಯದಾದಿ ಶಬ್ದಾರ್ಥತಯಾ ಅತ್ರ ನ ವಿವಕ್ಷಿತಂ. ಇನ್ನೊಂದು ಅರ್ಥವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನದು ಇನ್ನೊಂದು ಅರ್ಥ ಅಂತ ಕೇಳಿದರೆ, ನಾವು ಮೊದಲು ಭೋಜನ ಕ್ರಿಯೆ, ಆಮೇಲೆ ಸಂಚಾರ ಕ್ರಿಯೆ, ಅನಂತರದಲ್ಲಿ ನಡೆದ ಸಂಚಾರ ಕ್ರಿಯೆ, ಮೊದಲು ನಡೆದ ಭೋಜನ ಕ್ರಿಯೆ ಎರಡೂ ಒಂದು ಹೇಗೆ ಅಲ್ಲವೋ ಹಾಗೆ ಸತ ತೆತ ಮೊದಲಾದ ಪದಾರ್ಥಗಳು ಹುಟ್ಟುವಕ್ಕಿಂತ ಮೊದಲು ಜಗತ್ತಿನ ಉತ್ಪತ್ತಿ ಆಗಿದೆ. ಆ ಜಗತ್ತಿನ ಉತ್ಪತ್ತಿ ಏನಾಗಿದೆಯೋ ಆ ಜಗತ್ತು ಸತ ತೆತ ಮೊದಲಾದ ಶಬ್ದಗಳಿಗೆ ಅರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತು ಹುಟ್ಟಿತು, ಜಗತ್ತು ಹುಟ್ಟಿದ ನಂತರ ಸತ ತೆತ ಹುಟ್ಟಿತು. ಹಿಂಗಂದರೆ ನಾವು ಅನಂತರದಲ್ಲಿ ಹುಟ್ಟಿದ ಸತ ತೆತ ಅನ್ನೋದಕ್ಕೂ ಜಗತ್ತು ಅಂತ ಅರ್ಥ ಮಾಡ್ತೀವಿ ಅಂದರೆ ಹೆಂಗೆ ಸಾಧ್ಯ? ಸತ ತೆತ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥವನ್ನು ಹೇಳಿ, ನೀವು ಜಗತ್ತು ಅಂತ ಅರ್ಥವನ್ನು ಹೇಳೋ ಹಾಗಿಲ್ಲ. ಯಾಕೆಂದರೆ ಜಗತ್ತಿನ ಸೃಷ್ಟಿ ಮೊದಲಾಗಿದೆ. ಕಲ್ಪನೆ ಬಂತಲ್ಲ? ಭೋಜನ ಅನ್ನೋ ಶಬ್ದಕ್ಕೆ ಭೋಜನ ಅಂತ ಅರ್ಥ, ಸಂಚಾರ ಅನ್ನೋ ಶಬ್ದಕ್ಕೆ ಸಂಚಾರ ಅಂತ ಅರ್ಥ. ಎರಡೂ ಶಬ್ದಕ್ಕೆ ನಾವು ಒಂದೇ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಜಗತ್ತು ಸೃಷ್ಟಿಯಾಯಿತು ಅನ್ನುವಾಗ ಜಗತ್ತು ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಅರ್ಥ. ಸತ್ ಅನ್ನೋದು ಸೃಷ್ಟಿಯಾಯಿತು, ತೆತ್ ಅನ್ನೋದು ಸೃಷ್ಟಿಯಾಯಿತು ಅಂತಂದರೆ ಆಗ ಸತ್ ಶಬ್ದಕ್ಕೆ ತತ್ ಶಬ್ದಕ್ಕೆ ಮತ್ತೆ ಜಗತ್ತು ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಈಗಾಗಲೇ ಜಗತ್ತು ಸೃಷ್ಟಿಯಾಗಿಬಿಟ್ಟಿದೆ. ಅದೇ ಜಗತ್ತು ಮತ್ತೆ ಇನ್ನೊಂದ್ಸಲಿ ಹುಟ್ಟಿದ ಮೇಲೆ ಹುಟ್ಟುತ್ತಾ? ಇನ್ನೊಂದ್ಸಲಿ ಹೇಳ್ತೀನಿ ನಾನು, ಅರ್ಥ ಮಾಡಿಕೊಳ್ಳಿ. ಜಗತ್ತು ಸೃಷ್ಟಿಯಾಯಿತು, ಜಗತ್ತು ಸೃಷ್ಟಿ ಆದ ಮೇಲೆ ಸತ ತ್ಯತ ಸೃಷ್ಟಿ ಆಯಿತು, ಇಷ್ಟೇ ಕೇಳಿ. ಹಾಗಾದರೆ ಸತ ತ್ಯತ ಸೃಷ್ಟಿ ಆಯಿತು ಅಂದರೆ ಸತ ತ್ಯತ ಅನ್ನೋ ಶಬ್ದಕ್ಕೆ ನೀವು ಜಗತ್ತು ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯನಾ? ಅದಿಲ್ಲ. ಯಾಕೆ ಅಂದರೆ ಈಗಾಗಲೇ ಜಗತ್ತಿನ ಸೃಷ್ಟಿ ಆಗೋಗಿದೆ.
ಈಗಾಗಲೇ ಜಗತ್ತಿನ ಸೃಷ್ಟಿ ಆದ ಮೇಲೆ ಮುಂದೆ ಸತ ಸೃಷ್ಟಿಯಾಯಿತು ತತ ಸೃಷ್ಟಿಯಾಯಿತು ಅಂತನ್ನುವ ಸತ ತತ ಶಬ್ದಗಳಿಗೂ ಕೂಡ ಜಗತ್ತು ಅಂತ ನೀವು ಅರ್ಥವನ್ನು ಮಾಡ್ತೀನಿ ಅಂತಂದರೆ ಅದು ಯಾವ ಕಾರಣಕ್ಕೂ ಕೂಡ ಸರಿಯಾದದ್ದು ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಯದ್ವಾ ವಿಶ್ವಂ ಸತ್ಯದಾದಿ ಶಬ್ದಾರ್ಥತೆಯ ಅತ್ರ ನ ವಿವಕ್ಷಿತಂ. ಸತ್ ತ್ಯತ ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ತದ್ಭವನಾತ್ ಪೂರ್ವಕಾಲೀನ ಉತ್ಪತ್ತಿಕತ್ವಾತ್. ಆ ಸತ ತ್ಯತ ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಸತ ತ್ಯತ ಅನ್ನುವುದು ಹುಟ್ಟುವಕ್ಕಿಂತಲೇ ಮೊದಲು ಜಗತ್ತು ಹುಟ್ಟುಬಿಟ್ಟಿದೆ. ಹೇಗೆ ಅಂತಂದರೆ ಸಂಚಾರ ಅನ್ನೋ ಶಬ್ದಕ್ಕೆ ಭೋಜನ ಅಂತ ಅರ್ಥವನ್ನು ಹೇಗೆ ಮಾಡಲಿಕ್ಕೆ ಬರೋದಿಲ್ಲವೋ ಹಾಗೇ ಅಂತ ನಾವು ಅನುಮಾನವನ್ನು ಮಾಡಿದ್ವಿ. ಹಾಗಾದರೆ ಜಗತ್ತು ಸೃಷ್ಟಿಯಾಯಿತು, ಅನಂತರದಲ್ಲಿ ಸತ ತ್ಯತ್ಗಳ ಸೃಷ್ಟಿಯಾಯಿತು ಅಂತ ಅರ್ಥ. ಹೊರತಾಗಿ ಸತ ತ್ಯತ ಅಂದರೆ ಜಗತ್ತು ಸೃಷ್ಟಿಯಾಯಿತು ಅಂತ ಮಾತ್ರ ಅರ್ಥ ಅಲ್ಲ. ಎರಡೂ ಕೂಡ ಪೂರ್ಣವಾಗಿ ಬೇರೆ ಬೇರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದರು. ಹಾಗಾದ್ರೆ ಅವ್ರು ಕೇಳ್ತಾರೆ, ಅಲ್ಲರಿ ಸತ ತ್ಯತ ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಅರ್ಥ ಅಲ್ಲ ಅಂದರೆ ಸತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ಅನ್ನೋ ಶ್ರುತಿಗೆ ಏನರ್ಥ ಹೇಳಿ ಅಂತ ಕೇಳಿದರೆ ಕಸ್ತರ್ಹಿ ಶ್ರುತ್ಯರ್ಥಃ ಇತ್ಯತಃ ಆಹ ಸತ್ವಾದಿತಿ. ಶ್ರುತಿಗೆ ಏನರ್ಥ ಹೇಳಿ ಅಂತಂದರೆ ಆಗ ಆಚಾರ್ಯರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸತ ಅನ್ನೋ ಶಬ್ದಕ್ಕೆ ತ್ಯತ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತರ್ಥ, ಜಗತ್ತು ಅಂತ ಸರ್ವಥಾ ಅರ್ಹ. ಈಗಾಗಲೇ ಹೇಳಿದಾಗೆ ಜಗತ್ತು ಸೃಷ್ಟಿಯಾಯಿತು. ಆ ಸೃಷ್ಟಿಯಾದ ಜಗತ್ತನ್ನು ಪರಮಾತ್ಮ ಅದರ ಸ್ಥಿತಿಗೋಸ್ಕರವಾಗಿ ಪ್ರವೇಶ ಮಾಡಿದಾಗ ಅವನು ಅನೇಕ ರೂಪಗಳನ್ನು ತೆಗೆದುಕೊಂಡ. ಆ ಭಗವಂತನ ರೂಪಗಳಿಗೆ, ಆ ಬ್ರಹ್ಮನ ರೂಪಗಳಿಗೆ ಸತ ತ್ಯತ ಎನ್ನುವುದಾಗಿ ಹೆಸರೇ ಹೊರತಾಗಿ ಹಿಂದೆ ಸೃಷ್ಟಿಯಾದ ಜಗತ್ತಿಗೆ ಸತ ತ್ಯತ ಅಂತ ಸರ್ವಥಾ ಹೆಸರಲ್ಲ. ಈಗಾಗಲೇ ಅದು ಸೃಷ್ಟಿಯಾಗಿದೆ, ಅದು ಮತ್ತೆ ಇನ್ನೊಂದು ಸರಿ ಸೃಷ್ಟಿ ಆಗೋದಿಲ್ಲ. ಆದರೆ ಅದರಲ್ಲಿ ಇರುವ ಭಗವಂತನ ರೂಪಗಳಿಗೆ, ಬ್ರಹ್ಮನ ರೂಪಗಳಿಗೆ ಸತ ತ್ಯತ ಅಂತನ್ನುವಂತಹ ಹೆಸರು. ಸತ್ವಾತ್ತತೇಃ ವೈದಿಕತ್ವಾತ್ ಸಮ್ಯಗ್ವಕ್ತುಂ ಅಶಕ್ಯತಃ. ಬ್ರಹ್ಮನೇ ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತಿನಲ್ಲಿ ಪ್ರವೇಶ ಮಾಡ್ತಾನೆ. ಜಗತ್ತಿನಲ್ಲಿರುವಂತಹ ತನ್ನ ರೂಪದಿಂದ, ಜಗತ್ತಿನಲ್ಲಿರುವ ತನ್ನ ರೂಪದಿಂದ ಒಂದು ರೂಪಕ್ಕೆ ಸತ ಅಂತ ಹೆಸರು. ಯಾಕೆ ಸತ ಅಂತ ಹೆಸರು ಅಂತಂದರೆ ಅದು ಅತ್ಯಂತ ಉತ್ತಮ. ಸತ ಅನ್ನೋದಕ್ಕೆ ನಿರ್ದುಷ್ಟ ಅಂತ ಅರ್ಥ. ಒಂದೂ ದೋಷವಿಲ್ಲದೆ ಇದ್ದದ್ದಕ್ಕೆ ಸತ ಅಂದರೆ ಉತ್ತಮ. ಸತ್ ಶಬ್ದ ಉತ್ತಮಂ ಬ್ರೂಯಾತ್ ಅಂತಿದೆ. ಸತ್ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಹಾಗಾದರೆ ಪರಮಾತ್ಮ ಸರ್ವೋತ್ತಮನಾದದ್ದರಿಂದ ಸತ ಎನ್ನುವುದಾಗಿ ಕರೆಸಿಕೊಳ್ತಾನೆ. ಇನ್ನು ತ್ಯತ ಅನ್ನುವುದಾಗಿ ಯಾಕೆ ಕರೆಸಿಕೊಳ್ತಾನೆ ಅಂತಂದರೆ ವ್ಯಾಪ್ತನಾದದ್ದರಿಂದ ತ್ಯತ ಎನ್ನುವುದಾಗಿ ಕರೆಸಿಕೊಳ್ತಾನೆ. ಸತ್ಯಚ್ಚಾಭವತ ಎರಡಿದೆ. ಸತ ತ್ಯತ. ಸತ್ತಾದ ತ್ಯತ್ತಾದ ಅಂದರೆ ನಿರ್ದುಷ್ಟನಾದದ್ದರಿಂದ ಸತ, ವ್ಯಾಪ್ತನಾದದ್ದರಿಂದ ತತ. ಇನ್ನು ಮುಂದಿದೆ ಇನ್ನು ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ. ಅವುಗಳಿಗೂ ನಾವು ಅರ್ಥವನ್ನು ನೋಡೋಣ. ನೋಡಿ, ಈಗ ಸತ್ಯತ್ಯಚ್ಚಾಭವತ ಅನ್ನುವಂತಹ ಶ್ರುತಿಗೆ ಬ್ರಹ್ಮನು ಜಗತ್ತಾಗಿ
ಪರಿಣಾಮ ಆಗ್ತಾನೆ ಅನ್ನುವ ಅರ್ಥ ಇಲ್ಲ ಅಂತಾದರೆ ಈ ಶ್ರುತಿಗೆ ಏನರ್ಥ ಅಂದರೆ ಬ್ರಹ್ಮ ಜಗತ್ತಾಗಿ ಪರಿಣಾಮ ಆಗದೇ ಇದ್ದರೂ ಕೂಡ ಅವನಿಗೆ ಸತ್ವ ತತಿ, ಸತ್ವ ಅಂದರೆ ನಿರ್ದುಷ್ಟತ್ವ, ತತಿ ಅಂದರೆ ವ್ಯಾಪ್ತಿ, ಈ ಧರ್ಮಗಳ ಸಂಬಂಧ ಇದ್ದದ್ದರಿಂದ ಬ್ರಹ್ಮನೇ ಸತ, ಬ್ರಹ್ಮನೇ ತ್ಯತ, ಬ್ರಹ್ಮನೇ ನಿರುಕ್ತ ಎಂದು ಹೇಳಲ್ಪಡ್ತಾನೆ. ಹಾಗಾದರೆ ಬ್ರಹ್ಮ ಅವನು ತ್ಯತ್ತಾದ, ಸತ್ತಾದ, ಜಗತ್ತನ್ನು ಪ್ರವೇಶ ಮಾಡಿ ಅನ್ನೋದಕ್ಕೇನರ್ಥ ಅಂತಂದರೆ, ನೋಡಪ್ಪ, ಬ್ರಹ್ಮನಲ್ಲಿ ಸತ್ವಾದಿ ಧರ್ಮಗಳು ಬರುವುದಕ್ಕೆ ಅಥವಾ ಅವನು ಸತ ತತ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳೋದಕ್ಕೆ ಜಗತ್ತಿನಲ್ಲಿ ಅವನ ಪ್ರವೇಶದ ನೋಡಿ ಸ್ವಲ್ಪ ಬೇರೆ ವಿಚಾರ, ನಿಧಾನವಾಗಿ ವಿಚಾರ ಮಾಡೋಣ. ಏನು ಇಷ್ಟನ್ನಂತೂ ತಿಳ್ಕೊಂಡೆ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತನ್ನು ಪ್ರವೇಶ ಮಾಡಿ ಅಲ್ಲಿ ಸತ ಆದ, ತ್ಯತ ಆದ ಅಂತ. ಆದರೆ ಇದರ ಬಗ್ಗೆ ಒಂದು ಪ್ರಶ್ನೆ, ಜಗದ್ಭಾವಂ ವಿನ ಸತ್ವಾದಿಧರ್ಮ ಯೋಗೇನ ಬ್ರಹ್ಮೈವ ತಥಾ ಸತ್ಯದಾದಿಕಂ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಏನು? ಬ್ರಹ್ಮ ಜಗತ್ತಾಗಿ ಪರಿಣಾಮ ಆಗದೇ ಇದ್ದರೂ ಕೂಡ ಸತ ತ್ಯತ ಮೊದಲಾದಂತಹ ಧರ್ಮಗಳ ಸಂಬಂಧವಿದ್ದದ್ದರಿಂದ ಬ್ರಹ್ಮನೇ ಸತ ತತ ಎನ್ನುವುದಾಗಿ ಹೇಳಲ್ಪಡ್ತಾ ಇದ್ದ. ಕಲ್ಪನೆ ಬಂತಲ್ಲ, ಬ್ರಹ್ಮನೇ ಸತ ತ್ಯತ ಎನ್ನುವುದಾಗಿ ಹೇಳಲ್ಪಡ್ತಾ ಇದ್ದಾನೆ. ಬ್ರಹ್ಮನು ಜಗತ್ತಾಗಿ ಪರಿಣಾಮ ಆಗಿಲ್ಲ, ಆಗದೇ ಇದ್ದರೂ ಕೂಡ ಅವನು ಸತ ತ್ಯತ ಎನ್ನುವುದಾಗಿ ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ ಅಂತ ನೀವೇನಾದರೂ ಕೂಡ ಈ ವಾಕ್ಯಕ್ಕೆ ಅರ್ಥವನ್ನು ಮಾಡಿದರೆ, ಹಾಗಾದರೆ ತತ್ಸೃಷ್ಟ ತದೇವಾನುಪ್ರಾವಿಶತ, ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡಿ ಅನ್ನೋದಕ್ಕೇನರ್ಥ? ಅದಕ್ಕೇನು ಸಂಬಂಧ? ಯಾಕೆ ಅಂದರೆ ಬ್ರಹ್ಮಣಃ ನೋಡಿ, ತರ್ಹಿ ತದನುಪ್ರವಿಶ್ಯ ಇತ್ಯಸ್ಯ ಅನ್ವಯೋ ನಾಸ್ತಿ. ನಹಿ ಬ್ರಹ್ಮಣಃ ಸತ್ವಾದಿಧರ್ಮಯೋಗೆ ಸದಾದಿಶಬ್ದವಾಚ್ಯತ್ವೇವ ಜಗತ್ಪ್ರವೇಶಸ್ಯ ಉಪಯೋಗೋ ಅಸ್ತಿ, ನಾಪಿ ತತಃ ಪೂರ್ವಕಾಲೀನತಾ ಕಿಂಚ ಏವಂ ಸತಿ ಪ್ರಸಿದ್ಧಿ ವಿರೋಧಃ. ಅಲ್ಲ, ನೀವು ಸತ ಆದ ತ್ಯತ ಆದ ಅಂತಂದ್ರಿ, ಬ್ರಹ್ಮ ಸತ ಆಗೋದಕ್ಕೂ ತ್ಯತ ಆಗೋದಕ್ಕೂ, ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡಿದ ಅನ್ನೋದಕ್ಕೂ ಏನು ಸಂಬಂಧ? ನಿಮ್ಮ ಪ್ರಕಾರ ಮೊದಲು ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ ಅಂತಿದೆ, ಅನಂತರದಲ್ಲಿ ಸತ್ಯತ್ಯಚ್ಚ ಭವತ ಅಂತಿದೆ. ಹಾಗಾದರೆ ಇವನು ಸತ್ತಾದ ತ್ಯತ್ತಾದ ಅನ್ನೋದಕ್ಕೂ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡಿದ ಅನ್ನೋದಕ್ಕೂ ಏನು ಸಂಬಂಧ? ಯಾಕೆ ಅಂತಂದರೆ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡೋದಕ್ಕೂ ಸತತ ಆಗೋದಕ್ಕೂ ಏನಾದರೂ ಒಂದು ಲಿಂಕ್ ಇರಬೇಕು. ಇದ್ದರೆ ಮಾತ್ರ ಮೊದಲು ಸೃಷ್ಟಿಯನ್ನು ಹೇಳಿ ಆಮೇಲೆ ಸತತ ಆದ ಅನ್ನೋದಕ್ಕೆ ಅರ್ಥ ಇದೆ. ಸತತ ಆಗೋದಕ್ಕೂ ಬ್ರಹ್ಮ, ಜಗತ್ತನ್ನು ಪ್ರವೇಶ ಮಾಡೋದಕ್ಕೂ ಏನು ಸಂಬಂಧ? ಇವನು ಜಗತ್ತನ್ನು ಪ್ರವೇಶ ಮಾಡಲಿಲ್ಲ ಅಂದರೆ ಸತತ ಆಗೋದಿಲ್ವಾ? ಹಾಗೇ ಆಗ್ತಾನೆ. ಹಾಗಾದರೆ ಜಗತ್ತನ್ನು ಪ್ರವೇಶ ಮಾಡಿ ಸತತ ಆದ ಅನ್ನೋದಕ್ಕೆ ಅನ್ವಯವೇ ಕೂಡೋದಿಲ್ಲಲ್ಲ. ನೋಡಿ,
ಸತ್ವಾದಿಧರ್ಮಯೋಗೇ ಸದಾದಿಶಬ್ದವಾಚ್ಯತ್ವೇ ವಾ ಜಗತ್ಪ್ರವೇಶಸ್ಯ ಉಪಯೋಗೋ ನಹಿ ಅಸ್ತಿ ನಾಪಿ ತತಃ ಪೂರ್ವಕಾಲೀನತಾ ಅಂತಾರೆ. ನಾಪಿ ತತಃ ಪೂರ್ವಕಾಲೀನತಾ. ಬ್ರಹ್ಮನ ಸತ್ವಾದಿ ಧರ್ಮಗಳು ಅವನಲ್ಲಿ ಯಾವಾಗಲೂ ಇವೆ. ಜಗತ್ತಿನಲ್ಲಿ ಪ್ರವೇಶ ಅನ್ನೋದು ಸತ್ವಾದಿ ಧರ್ಮಗಳ ಯೋಗದ ಪೂರ್ವಭಾವಿ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಇವತ್ತು ಅವನು ಸತ ಆಗಿದ್ದಾನ, ಇವತ್ತು ಅವನು ತೆತ ಆಗಿದ್ದಾನ, ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಆದ್ನ. ಜಗತ್ತನ್ನು ಸೃಷ್ಟಿ ಮಾಡೋಕ್ಕಿಂತಲೂ ಮೊದಲು ಅನಾದಿ ಕಾಲದಿಂದಲೂ ಕೂಡ ಅವನು ಹಾಗೇ ಆಗಿದ್ದಾನೆ. ಹಾಗಾದರೆ ಜಗತ್ತನ್ನು ಪ್ರವೇಶ ಮಾಡುವುದಕ್ಕೂ ಸತ ತೆತ ಆಗೋದಕ್ಕೂ ಯಾವ ಸಂಬಂಧವೂ ಕೂಡ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಮೊದಲು ಪ್ರವೇಶ ಅನಂತರದಲ್ಲಿ ಸತ್ತತ ಅಂತಂದರೆ ಆಗ ಪ್ರವೇಶ ಮಾಡುವಕ್ಕಿಂತ ಮೊದಲು ಅವನು ಸತತೆತ ಆಗಿದ್ದಿಲ್ಲ ಅಂತೂ ಕೂಡ ಆಗಿಬಿಡುತ್ತೆ. ಅದು ಇನ್ನೂ ತಪ್ಪಾಗತ್ತೆ. ಯಾಕೆಂದರೆ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡಿದ ಮೇಲೆ ಬ್ರಹ್ಮ ಸತತೆತ ಆದ, ಅದಕ್ಕಿಂತ ಮೊದಲು ಬ್ರಹ್ಮ ಸತತೆತ ಆಗಿದ್ದಿಲ್ಲ ಅನ್ನುವಂತಹ ಒಂದು ಸಮಸ್ಯೆಯೂ ಕೂಡ ಬರುತ್ತೆ. ಕಿಂಚ ಏವಂ ಸತಿ ಪ್ರಸಿದ್ಧಿ ವಿರೋಧ ಸತ್ತದಾದಿ ಶಬ್ದಾನಾಂ. ಇನ್ನು ಪ್ರವಿಶ್ಯ ಅನ್ನುವ ಲೆಪ್ ಪ್ರತ್ಯಯ ಅಂತ ಪ್ರಯೋಗವೂ ಕೂಡ ಕೂಡೋದಿಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಏನಂದರೆ ದ್ವೇವಾವ ಬ್ರಹ್ಮಣೋ ರೂಪೇ ಅಂತ ಒಂದು ಶ್ರುತಿ ಇದೆ. ಈ ಶ್ರುತಿಯಲ್ಲಿ ಸತ ತೆತ ಮೊದಲಾದ ಶಬ್ದಗಳಿಗೆ ಮೂರ್ತ ಅಮೂರ್ತ ಇತ್ಯಾದಿ ಅರ್ಥಗಳು ಪ್ರಸಿದ್ಧ ಇರುವಾಗ ಇದಕ್ಕೆ ವ್ಯತಿರಿಕ್ತವಾಗಿ ಬ್ರಹ್ಮನಲ್ಲಿ ಸತ್ವಾದಿ ಗುಣಯೋಗವನ್ನು ಹೇಳ್ತದೆ ಅಂತಿಟ್ಕೊಂಡ್ರೆ ಪ್ರಸಿದ್ಧಿ ವಿರೋಧವೂ ಕೂಡ ಬರುತ್ತೆ. ನೋಡಿ, ಕಲ್ಪನೆ ಬಂತ. ದ್ವೇವಾವ ಬ್ರಹ್ಮಣೋ ರೂಪೇ ಇತ್ಯಾದೌ ಮೂರ್ತಾಮೂರ್ತವಾಚಿತಯ ಪ್ರಸಿದ್ಧತ್ವಾತ್ ಇತ್ಯತಃ ಜಗದ್ಗತೇನ ರೂಪೇಣ ಇತ್ಯುಕ್ತಂ. ಭಗವಂತ ಅವನು ಸತ ಆದ ತೆತ ಆದ ಅಂತಂದರೆ ಇಷ್ಟೆಲ್ಲ ಸಮಸ್ಯೆಗಳಿದೆ. ಏನು ಮಾಡ್ತೀರಿ? ಇಷ್ಟೆಲ್ಲ ಸಮಸ್ಯೆಗಳಿಗೆ ನೀವು ಉತ್ತರವನ್ನು ಹೆಂಗೆ ಕೊಡ್ತೀರಿ? ಮತ್ತು ಸತ ಅನ್ನೋ ಶಬ್ದಕ್ಕೆ ಮೂರ್ತ ಅಂತಿದೆ, ತೆತ ಅನ್ನೋ ಶಬ್ದಕ್ಕೆ ಅಮೂರ್ತ ಅಂತಿದೆ. ಸತ ಅನ್ನೋ ಶಬ್ದಕ್ಕೆ ಮೂರ್ತ, ತೆತ ಅನ್ನೋ ಶಬ್ದಕ್ಕೆ ಅಮೂರ್ತ ಅನ್ನುವ ಪ್ರಸಿದ್ಧವಾದ ಅರ್ಥವಿರುವಾಗ ಅದನ್ನು ಬಿಟ್ಟು ನೀವು ಸತ ಅನ್ನೋ ಶಬ್ದಕ್ಕೆ ಉತ್ತಮ, ತೆತ ಅನ್ನೋ ಶಬ್ದಕ್ಕೆ ವ್ಯಾಪ್ತ ಅನ್ನುವ ಅರ್ಥವನ್ನು ಬೇರೆ ಹೇಳಿದ್ದೀರಿ. ಪ್ರಸಿದ್ಧಿಯ ವಿರೋಧವೂ ಕೂಡ ಬರುತ್ತೆ. ಆದ್ದರಿಂದ ಮತ್ತು ನೀವು ಸತ ತೆತ ಆದ ಅನ್ನೋ ಶಬ್ದಕ್ಕೆ ಉತ್ತಮನಾದದ್ದರಿಂದ ಸತ, ವ್ಯಾಪ್ತನಾದದ್ದರಿಂದ ತತ ಅನ್ನುವಂತಹ ಅರ್ಥವನ್ನು ಹೇಗೆ ಹೇಳ್ತೀರಿ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ. ಅದಕ್ಕೆ ಆಚಾರ್ಯರು ಒಂದು ಕೊನೆಯ ಅನುವ್ಯಾಖ್ಯಾನ ಈ ಸಾಲಿನಲ್ಲಿದೆ. ಜಗದ್ಗತೇನ ರೂಪೇಣ ಅಂತಿದೆ. ನೋಡಿದರೆ ಕೆಳಗೆ ಜಗದ್ಗತೇನ ರೂಪೇಣ ಅಂತಿದೆ. ಆ ಜಗದ್ಗತೇನ ರೂಪೇಣ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದರಿಂದ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗತ್ತೆ. ಜಗದ್ಗತೇನ ರೂಪೇಣ ಬ್ರಹ್ಮೈವ ಹಿ ತಥೋಚ್ಯತೆ. ಜಗತ್ತಿನಲ್ಲಿ ಪ್ರವೇಶ ಮಾಡಿದ ಮೇಲೆ ಆ ಜಗತ್ತಿನಲ್ಲಿ ಸತ್ವಾದಿ ಧರ್ಮಯೋಗ ಹಾಗೂ ಸದಾದಿ ಶಬ್ದ ವಾಚ್ಯತ್ವಗಳು ಎರಡೂ ಕೂಡ, ಅಂದರೆ ಅವನು ಆ ವಸ್ತುಗಳಲ್ಲಿದ್ದು ಆ ವಸ್ತುಗಳಿಂದ ವಸ್ತುಗಳಿಗೆ ಹೇಳುವ ಶಬ್ದಗಳಿಂದ ಕರೆಸಿಕೊಳ್ಳುತ್ತಾನೆ ಅಂತ ಅರ್ಥ.
ಇದನ್ನು ಮತ್ತೆ ತಿಳಿಯೋಣ. ಒಟ್ಟು ತಾತ್ಪರ್ಯ, ನಮ್ಮ ಪ್ರಶ್ನೆ ಎಲ್ಲಿಗೆ ಬಂತು ನಿಂತು ಅಂತ ಕೇಳಿದರೆ, ನೀವೇನಾದರೂ ಕೂಡ ಸತ ಆದ ತ್ಯತ ಆದ ಅಂದರೆ ಬ್ರಹ್ಮನು ಉತ್ತಮ ಅಂತ ಕರೆಸಿಕೊಂಡ, ತ್ಯತ ಅಂದರೆ ವ್ಯಾಪ್ತ ಅಂತ ಕರೆಸಿಕೊಂಡ, ಅಥವಾ ಬ್ರಹ್ಮನು ಸತ್ತಾದ, ಬ್ರಹ್ಮನು ತ್ಯತ್ತಾದ ಅಂತ ಅರ್ಥವೇ ಹೊರತಾಗಿ ಜಗತ್ತಾದ ಅಂತ ಅರ್ಥ ಅಲ್ಲ ಅಂತ ನಾವು ಹೇಳಿದ್ದೀವಿ. ಆದರೆ ಅವರು ಜಗತ್ತಾದ ಅನ್ನೋ ಅರ್ಥವನ್ನೇ ಮಾಡಿ, ಯಾಕೆಂದರೆ ಸತ್ ಅನ್ನೋದಕ್ಕೆ ಮೂರ್ತ ಪ್ರಪಂಚ ಅಂತ ಅರ್ಥ, ತ್ಯತ್ ಅನ್ನೋದಕ್ಕೆ ಅಮೂರ್ತ ಪ್ರಪಂಚ ಅಂತ ಅರ್ಥ. ಸತ್ತಾದ ಅಂದರೆ ಮೂರ್ತ ಪ್ರಪಂಚನಾದ, ತ್ಯತ ಅಂದರೆ ಅಮೂರ್ತ ಪ್ರಪಂಚನಾದ ಅಂತೆ ಅರ್ಥವನ್ನು ಮಾಡಿ ಅಂತ ಅವರು ಹೇಳ್ತಾರೆ. ಹೀಗೆ ಹೇಳಿದರೆ ಸರಿ ಅಂತೂ ಅಂತಾರೆ. ಯಾಕೆ ಅಂದರೆ ಸತ್ ಅನ್ನೋದಕ್ಕೆ ಮೂರ್ತ ಪ್ರಪಂಚ, ತ್ಯತ ಅನ್ನೋದಕ್ಕೆ ಅಮೂರ್ತ ಪ್ರಪಂಚ ಅಂತ ಪ್ರಸಿದ್ಧಿ ಇದೆ, ಆ ಪ್ರಸಿದ್ಧಿಯ ಪ್ರಕಾರ ಹೇಳ್ರಿ ಅಂತ ಒಂದು. ಇನ್ನೊಂದು, ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತಾದ ಅಂತನ್ನೋದಕ್ಕೆ ಹೊಂದಾಣಿಕೆ ಆಗ್ತದೆ. ಆದರೆ ಜಗತ್ತನ್ನು ಸೃಷ್ಟಿ ಮಾಡಿ ಆಮೇಲೆ ಸತ್ತಾದ ತ್ಯತ್ತಾದ ಅಂತಂದರೆ ಅದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ಜಗತ್ತನ್ನು ಸೃಷ್ಟಿ ಮಾಡಿದ ಇವನೇ ಮೂರ್ತ ಪ್ರಪಂಚ ಆದ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಆದರೆ ಇದು ಸರಿಯಾದಂಥದ್ದಲ್ಲ. ನಾವು ಸತ್ತಾದ ಅಂತಂದರೆ ಆ ಯಾವ ವಸ್ತುವಿನಲ್ಲಿ ಅವನು ಇದ್ದಾನೋ ಆ ವಸ್ತುವಿನ, ಈಗ ಹಣ್ಣಿನಲ್ಲಿದ್ದರೆ ಹಣ್ಣಾದ ಅಂತ, ಹಣ್ಣಾದ ಅಂದರೆ ಹಣ್ಣಿನಲ್ಲಿ ಹಣ್ಣಿನ ಆಕಾರದಲ್ಲಿದ್ದು ಆ ಹಣ್ಣು ಅನ್ನುವ ಹೆಸರಿನಿಂದಲೇ ಅವನು ಕರೆಸಿಕೊಂಡ, ಅನ್ನದಲ್ಲಿದ್ದು ಅನ್ನ ಅನ್ನುವ ಹೆಸರಿನಿಂದಲೇ ಕರೆಸಿಕೊಂಡ ಅಂತ ನಾವೇನು ನಮ್ಮ ಶಾಸ್ತ್ರದಲ್ಲಿ ಹೇಳ್ತೇವೆ ಅದನ್ನು ಹೇಳಬೇಕಾಗಿದೆ. ಯಾವ್ಯಾವ ವಸ್ತುವಿನಲ್ಲಿದ್ದು ಆ ವಸ್ತುಗಳಿಗೆ ಆ ಶಕ್ತಿಯನ್ನು ಕೊಟ್ಟು ಅದನ್ನು ಪ್ರೇರಣೆ ಮಾಡ್ತಾನೆ, ನಿಯಮನ ಮಾಡ್ತಾನೆ, ನಿಯಮನ ಮಾಡುವಾಗಿ ಆ ರೂಪದಿಂದ ಅವನು ಇದ್ದಾನೆ ಅಂತ ಹೇಳಬೇಕಾಗಿದೆ. ಅಂಥದ್ದನ್ನು ಮತ್ತೆ ಸ್ವಲ್ಪ ವಿವರಣೆಯನ್ನು ಹೇಳೋಣ. ನಾಳೆ ಪಾಠ ಇಲ್ಲ. ನಾಳೆ ಅಂದರೆ ಮಂಗಳವಾರ. ಬುಧವಾರ ಸಾಯಂಕಾಲ ಪಾಠ. ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಯಾರು ಮಠಕ್ಕೆ ದಿವಸ ಬರ್ತಾ ಇದ್ದೀರಿ ಅವರು ಪ್ರತ್ಯಕ್ಷವಾಗಿ ಬನ್ನಿ. ಬುಧವಾರ ಸಾಯಂಕಾಲ ಮತ್ತೆ ಪಾಠ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.